ಕವಿತಾ ನಡಿ ಹೊರಡೋಣ. ರೀ ನಾನು ಅವತ್ತೇ ಹೇಳ್ದೆ ನಾನು ರೀ ಮೊದಲು ಅತ್ತೆ ಮಾವು ತಿಳಿಸೋದ ಕಣ್ರಿ, ಆಮೇಲೆ ಬೇಕಾದ್ರೆ ಬರ್ಸ್ಕೊಳಕ್ಕಾಯ್ತದೆ ಮನೆ ನಮ್ಮ ಹೆಸ್ರಿಗೆ ಅಂತ. ನೀವು ನನ್ನ ಮಾತನ್ನೇ ಕೇಳಲಿಲ್ವಲ್ಲ, ಈಗ ಏನು ಮಾಡೋದು? ನೋಡು, ಅವತ್ತು ನಮ್ಮ ಪರಿಸ್ಥಿತಿ ಹೇಗಿತ್ತು. ಅತ್ತೆ ಮಾವ ಅರ್ಜೆಂಟಾಗಿ ಬರೀಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರು. ಇವ್ರನ್ನ ಒಪ್ಸೋಕ್ಕಾಗಲ್ಲ ಅಂತ ನಿನಗೂ ಗೊತ್ತಲ್ವಾ. ಅಪ್ಪ ಅಮ್ಮ ಹಂಗೆ ಬೇರೆ ಆಸ್ತಿ ಆಗಲಿ ಮನೆ ಆಗಲಿ ಆ ಥರ ಅವರು ಇಷ್ಟಪಡಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ಒಪ್ತಿರ್ಲಿಲ್ಲ. ಅದಕ್ಕೋಸ್ಕರ ಸದ್ಯ ಇರಲಿ, ಇದು ಸ್ವಲ್ಪ ದಿನ ಇರಲಿ ಅಂತ ನಾನು ಸುಮ್ಮನಾದೆ. ನನಗೇನು ಗೊತ್ತು ಈ ಥರ ಆಗುತ್ತೆ ಅಂತ. ನೋಡು, ನಿಮ್ಮ ಅಪ್ಪ ಅಮ್ಮ ಯಾವ ಥರ ಈ ಥರ ಸಿಕ್ಸ್ಬಿಟ್ರು ನಮ್ಮನ್ನ. ನಾವು ಬೇಡ ಬೇಡ ಅಂತ ಹೇಳ್ದೋ. ಇವಾಗ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಬಂದು ಅಲ್ಲಿ ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದಾರಂತೆ. ಕವಿತಾ, ಏನು ಮಾಡೋದು ಇವಾಗ? ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ, ನಮ್ಗೆ ಹೇಳಿಲ್ವಲ್ಲ ಈ ವಿಷಯನ ಅಂತ ಬೇಜಾರು ಮಾಡ್ಕೊಳ್ಳಲ್ವಾ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ರಿ. ತಲೆ ಕೆಟ್ಟದಂಗೆ ಆಗದೆ ನನಗೆ. ಅತ್ತೆಗೆ ಹೆಂಗೆ ಮಕ್ಕ ತೋರಿಸೋದು, ನೋಡು ಇಂಥ ವಿಷಯನ ಮುಚ್ಚಿಟ್ಲಲ್ಲ ಅಂತ ಏನು ಅನ್ಕೋತಾರೋ ಏನೋ ಅಂದ್ಕೊಂಡು ನಿಜವಾಗ್ಲೂ ಹೊಸಿ ಬೇಜಾರಾಯ್ತೇನೋ ನನಗಂತೂ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನಾವು ಹೇಳ್ಬೇಕಾಗಿತ್ತು, ಒಂದು ಫೋನ್ ಮಾಡೋರು ಹೇಳ್ಬಿಡ್ಬೇಕಾಗಿತ್ತು. ನೋಡು, ಅವತ್ತಿದ್ದ ಪರಿಸ್ಥಿತಿನ ಒಪ್ತಿರ್ಲಿಲ್ಲ. ಇವತ್ತು ಅಷ್ಟೇ ಎಷ್ಟು ಬೈತಾರೋ ಏನೋ. ಅವರು ಕಷ್ಟಪಟ್ಟು ಯಾವಾಗಲಿಂದ ಸ್ವಂತ ಸಂಪಾದನೆ ಮಾಡ್ತಾರೆ ಹೊರತು ಅವ್ರ ಆಸ್ತಿಗೋಸ್ಕರ ಆಸೆ ಪಡೋ ಜನ ಅಲ್ಲ. ಏನು ಮಾಡೋದು ಅಂತಲೇ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ನನಗೆ ಕವಿತಾ. ಅಪ್ಪ ಅಮ್ಮನಿಗೆ ಯಾವ ಥರ ಉತ್ತರ ಕೊಡೋದು? ಅವರು ನಮ್ಮ ಬಗ್ಗೆ ಎಷ್ಟು ತಪ್ಪು ತಿಳ್ಕೊತಾರೆ. ಇವರು ಸೈಲೆಂಟಾಗಿ ಈ ಥರ ಬರ್ಸ್ಕೊಂಡಿದ್ದಾರಲ್ಲ ಅಂತ. ಏನು ಸಖತ್ ಗಲಾಟೆ ಮಾಡ್ತಾ ಇದ್ದಾರಂತೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಎಲ್ಲ ಬಂದು. ಇದೆಲ್ಲ ಬೇಕಾಗಿತ್ತಾ ನಮಗೆ? ನಮ್ಗೇನು ಕಮ್ಮಿ ಮಾಡಿದ್ದಾನೆ ದೇವರು? ಹೇಳು. ನಾನೇನೋ ಮನೆಯನ್ನು ಚೆನ್ನಾಗಿ ಮಾಡಿಸ್ಕೊಡೋಣ, ಅತ್ತೆ ಮಾವು ಚೆನ್ನಾಗಿರಲಿ ಅಂತ ನಾನು ಮಾಡಿಸ್ಕೊಟ್ರೆ ಇವತ್ತು ನನ್ನ ತಲೆಗೆ ಬಂದು ಕುಂತಿದೆ. ನಾನು ಅದಕ್ಕೆ ಯಾರು ಜಾಸ್ತಿ ಹೆಚ್ಕೊಳಕ್ಕೆ ಹೋಗಲ್ಲಪ್ಪ. ನಾನು ಏನೋ ಒಂದು ಒಳ್ಳೇದು ಮಾಡೋಕೆ ಹೋದರೆ ಅದು ನಮಗೇ ಇದಾಗುತ್ತೆ. ನನಗಂತೂ ಸಖತ್ ಬೇಜಾರಾಗ್ತಾಯಿದೆ. ಈಗ ಹೋಗಿ ಅಪ್ಪ ಅಮ್ಮನಿಗೆ ಯಾವ ಥರ ಮಕ್ಕ ತೋರೋದು? ಇಲ್ಲ ಸುಳ್ಳಾಗಿದ್ದರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಬೋದು. ಅವ್ರು ಹೇಳ್ತಿರೋದು ನಿಜ ಅಲ್ವಾ? ಬರ್ಸ್ಕೊಂಡಿರೋದು ನಿಜ ಅಲ್ವಾ? ಇದು ಯಾಕೆ ಬೇಕಾಗಿತ್ತು? ನಿಮ್ಮ ತಂದೆ ತಾಯಿ ಒಂಥರ ಕೇಳಲ್ಲ, ಹೇಳಿದ್ಮ ಇದು ಹಠ ನೀಡಿತಾರೆ ಅವರು. ಇವತ್ತು ಅವರಿಂದ ನಮ್ಗೆ ನೆಮ್ಮದಿ ಇಲ್ಲ, ನಮ್ಮ ಮನೇಲಿ ನೆಮ್ಮದಿ ಹಾಳಾಗುತ್ತೆ ಅಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ, ಸುಮ್ಕಿರಿ. ಅತ್ತೆ ಹತ್ರ ನಾನು ಮಾತಾಡ್ತೀನಿ, ನಾನು ಕೇಳ್ಕೊತೀನಿ. ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳೋದೇನು ದೊಡ್ಡ ವಿಷಯ ಅಲ್ಲ. ನಾನು ಬಿಡೋಣ ಕಾಲಿಗೆ, ಅದಕ್ಕಲ್ಲ ಕವಿತಾ. ಏನು ಮಾಡೋದು ಕವಿತಾ? ನಂಬಿಕೆ ದ್ರೋಹ ಮಾಡ್ದಂಗೆ ಆಯ್ತಲ್ಲ ಅಂತ ನನಗೆ. ನೋಡು, ಮೊದಲೆಲ್ಲ ಅಷ್ಟೊಂದು ಹೊಟ್ಟೆ ಉಳಿಸಿದ್ದೀನಿ ನಮ್ಮ ಅಪ್ಪ ಅಮ್ಮನ್ನ. ಅದಲ್ಲದೆ ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು. ನನಗೆ ಯಾಕೋ ತುಂಬ ಬೇಜಾರಾಗ್ತಾಯಿದೆ ನನಗೆ. ಈ ಥರ ಸುಳ್ಳು ಹೇಳಿದ್ರಲ್ಲ ಅಂತ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ಅಷ್ಟು ಭಯ ಆಗ್ತಾಯಿದೆ ಗೊತ್ತಾ. ಯಾವತ್ತು ನಾನು ಹೇಳ್ದೆ ಅವತ್ತೇ, ಅವ್ರು ಯಾವತ್ತಿದ್ರು ಬರೋರೇನೆ, ಸುಮ್ಮನೆ ಏನಕ್ಕೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಆರಾಮಾಗಿ ನೋಡ್ಕೊಂಡಿರಿ ಅಂತ ಅನ್ಬೋದಾಗಿತ್ತು, ಏನಾದರೂ ಮಾಡ್ಬೋದಾಗಿತ್ತು. ಇವ್ರು ಏನಕ್ಕೆ ಹಿಂಗೆ ಈ ಥರ ನಮ್ಮ ತಲೆಗೆ ಸುಟ್ಬಿಟ್ರೋ ಏನೋ, ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ಹಂಗಂದ್ರೆ ನೀವು ಹಂಗಂತೀರಲ್ಲ, ನೀವು ಪಾಪ 15 ಲಕ್ಷ ಖರ್ಚು ಮಾಡಿ ಮನೆ ರೆಡಿ ಮಾಡಿಸಿದ್ರಿ. ಅವ್ನು ಯಾವಾಗ ಅವರು ಕೊಡಬೇಕಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಿತ್ತು. ಈಗ ಮನೆ ರೆಡಿ ಮಾಡಿದ ತಕ್ಷಣ ಬರ್ತಾರೆ ಅಂದ್ಬಿಟ್ಟು ಆದ್ದರಿಂದನೇ ಅವರು ನಿಮ್ಮ ಹೆಸರು ಬರಿಬೇಕು, ನಮ್ಮ ಹೆಸರುಗಳು ಬರ್ಕೊಡ್ಬೇಕು ಅಂತ ಅಷ್ಟು ಇದು ಮಾಡಿದ್ದು ಗೊತ್ತಾ. ಯಾಕೆ ಹಿಂಗೆ ಇದು ಮಾಡಿರಿ ನೀವು? ಅವ್ರು ನಮ್ಮ ಒಳ್ಳೇದು ಕಲವ್ರಿ, ನಮ್ಮ ಅಪ್ಪ ಅಮ್ಮ ಮಾಡಿದ್ದು. ಅವ್ರೇನು ನಮ್ಮ ಕೆಟ್ಟದ್ದು ಮಾಡಿದ್ರಾ? ಏನು ಒಳ್ಳೇದು ಮಾಡಿದ್ದಾರೆ? ಈಗ ಒಳ್ಳೇದಾಯ್ತಾ ಹೇಳು? ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದವ್ರು ಏನು ಅನ್ಕೊಳ್ಳಲ್ಲ. ನೋಡು, ಅವ್ರ ಅಣ್ಣ ಇದ್ರು ಇವಳು ಮನೆ ಬರ್ಸ್ಕೊಂಡಿದ್ದಾಳಲ್ಲ ಅಂತ ನಿನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರೆ. ಏನಂತಾರೆ ಗೊತ್ತಾ? ಇದ್ದಿದ್ರೆ ಅದೇ ಮನೆ ಇರ್ತಿತ್ತು, ಇವ್ರನ್ನ ರೆಡಿ ಮಾಡಿಸ್ಬಿಟ್ಟು ಮನೆಗೆ ಅವ್ರ ಹೆಸರು ಬರ್ಸ್ಕೋಬೇಕಾಗಿತ್ತಾ? ಎಂಥ ಕೆಟ್ಟ ಜನಗಳು ಅನ್ನೋ ಥರ ಬರುತ್ತೆ ಅದು. ನಿನ್ಗೆ ಗೊತ್ತಿಲ್ಲ. ಇವಾಗ ಮನೆ ರೆಡಿ ಮಾಡಿಸ್ಲಿ ಬಿಡಲಿ. ಇವಾಗ ನಂಗೆ ಅದು ಯಾಕೋ ಸ್ವಲ್ಪ ನನಗೆ ಇದಾಗ್ತಿಲ್ಲಪ್ಪ. ನಾನು ಇದು ತಪ್ಪು ಮಾಡಿಬಿಟ್ನೇನೋ ನಾನು ಅಂತ ಅನ್ಕೋತೀನಿ ನಾನು. ಅಯ್ಯೋರಿ, ಯಾಕಂಗೆ ಅನ್ಕೊಂಡಿರಿ ಪಾಪ? ನೀವೇನೋ ಒಳ್ಳೇದಾಗಲಿ ಅಂತ ತಾನೇ ಮನೆ ಹಂಗೆಲ್ಲ ಸುರಿತಿತ್ತು ಅಂತ ರೆಡಿ ಮಾಡಿಸಿದ್ರಿ. ಇದು ಅಪ್ಪ ಮುಂದೆ ಬಂದಿದ್ದು, ಸದ್ಯಕ್ಕೆ ನಮ್ಮ ಹೆಸರು ಬರ್ಕೊಡೋ ಅವಶ್ಯಕತೆ ಇದ್ದಿತ್ತಿಲ್ಲ. ನೋಡು, ನಿಮಗೆ ಗೊತ್ತಲ್ವ ಎಷ್ಟೆಲ್ಲ ಇದು ಮಾಡಿದ್ರು ಅಂತ. ಇಷ್ಟು ಬೇಗ ಯಾರು ಹೇಳಿದ್ರು? ಅವ್ರಿಗೆಲ್ಲ ಹೇಗೆ ಗೊತ್ತಾಯ್ತು ಇದೆಲ್ಲ? ಅದು ಯಾರು ಹೇಳಿದ್ರು? ಯಾವ ಮನೆ ಹೇಳ್ರಿ ಹೇಳಿದ್ರು? ನಮ್ಮೂರಲ್ಲಿ ಭಾಳ ಮನೆ ಹೇಳಿ ಜನಗಳು ಕಣ್ರಿ. ಇಲ್ಲಿಂದ ಅಲ್ಲಿಗೆ ಅಂಟಿಸ್ತಾರೆ, ಅಂಟಿಸಿ ಮತ್ತೆ ದೂರ ಮಾಡೋದು ಸಂಬಂಧಗಳನ್ನ. ಈ ಮಧ್ಯದಲ್ಲಿರೋರು ಅಕ್ಕಪಕ್ಕದಲ್ಲಿರೋರು ಒಂಚೂರು ಆಯ್ತು ಇದ್ಬಿಟ್ರೆ ಮನೆಗಳೇ ಉದ್ದಾರ ಆಯ್ತವೆ. ಅವರು ಅಂಟು ಪುರ್ಲೆಗಳು, ಆ ರುಕ್ಮಿಣಿ ಅವಳಲ್ಲ, ಅವಳನ್ನ ಸಾಮಾನ್ಯಗಳಲ್ಲ, ಅವಳೇ ಹೇಳಿರ್ತಾಳೆ ಎಲ್ಲನೂ. ಒಟ್ಟಿನಲ್ಲಿ ಅಪ್ಪ ಅಮ್ಮನ ಮುಂದೆ ತಲೆ ತಗ್ಸಂಗೆ ಆಯ್ತಲ್ಲ, ಅದೇ ಬೇಜಾರಾಗ್ತಾ ಇದೆ ನನಗೆ. ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ಅಮ್ಮಂಗೆ ಹೇಗೆ ಮುಖ ತೋರಿಸೋದು ಅಂದ್ಬಿಟ್ಟು. ಅಯ್ಯೋ, ನಿಮ್ಗಿಂತ ಹೆಚ್ಚಾಗಿ ಬೇಜಾರಾಯ್ತದೆ ಕಣ್ರಿ ನಿಜವಾಗ್ಲೂ ನನಗೂ. ಏನು ಹಣೆ ಬರೋನೋ ಏನೋ ಅನ್ಸ್ಬಿಟ್ಟೈತೆ ನನಗಂತೂ. ಏನು ಮಾಡೋದೋ ಏನೋ ನನಗಂತೂ ಒಂದೂ ತಿಳಿತಿಲ್ಲ. ಏನು ಈ ಥರ ಆದರೆ ಹೇಗೆ ಮಾಡೋದು? ಛೇ, ಭಾಳ ಬೇಜಾರಪ್ಪ, ಭಾಳ ಬೇಜಾರು. ಅಪ್ಪನ ಫೋನ್ ಬರ್ತಾ ಇದೀವಿ ಅಂತ ಹೇಳಿ ಏನು ಮಾಡ್ತೀರಿ? ಹಲೋ, ಎಲ್ಲಿದ್ದೀರಾ? ಅಪ್ಪ ಅಂದವೇ ಬರ್ತಾ ಇದ್ದೀನಿ, ಬೇಗ ಬಾರ. ಎಷ್ಟೊತ್ತಾಯ್ತಲ್ಲ ಫೋನ್ ಮಾಡಿ ನಿಮ್ಮವ್ವ? ಹಾಂ, ದರ್ದ್ರ ಬಡ್ಡಿ ಐದನೇ. ಏನು ಮಾಡಬೇಕು ಅಂದ್ಕೊಂಡಿದ್ದಿಲ್ಲ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಇಲ್ಲಿ ಬಂದು ಕೂತಾರಲ್ಲ ಮನೆ ತಾವು. ಏನಿಲ್ಲ ಇದು ಕಳ್ಳಾಟ ನಿಮ್ಮದು? ಹಾಂ, ಕಾಲ್ದಾನೆ ನೀವು ಇಷ್ಟೆಲ್ಲ ಮುಂದುವರ್ತಿದ್ರಿ. ಯಾಕೆ ಬರ್ಸ್ಕೋಬೇಕಾಗಿತ್ತು? ಗೊತ್ಕೊಂಡು ಕೂತಿದ್ದ ನಿಮ್ಮ ಅಪ್ಪಂದು ಏನೂ ಇತ್ತಿಲ್ವ? ಕಂಡೋರ್ದು ಬೇಕಾಗಿತ್ತ ನಿಮಗೆ? ಹಾಂ, ಏನೋ ಮನೆ ರೆಡಿ ಮಾಡಿಸ್ಕೊಡ್ತೀನಿ ಕಣಪ್ಪ ಅಂದ್ಕೊಂಡು ನಾವೇ ಮಾಡಿಸೋದು. ನಾವೇನು ಬೇಡ ಅಂದಿಲ್ಲ, ಏನೋ ಚೆನ್ನಾಗಿರಲಿ ಮಾಡಿಸೋದು. ನಿನ್ನ ಬರ್ಸ್ಕೊಂತ ಯಾರು ಹೇಳ್ದವ್ರು ನಿನ್ನ? ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು? ಹಾಂ, ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲ ನೀನು? ಏನು ಮಾನ ಮರೋದಿ ಕಳಿತಾ ಕೂತಾರೆ ಇಲ್ಲಿ? ಔಷಧಿ ಕುಡಿತೀವಿ ಮನೆ ತಗೋ ಅಂದ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಎಲ್ಲ ಗತಿ? ಎಲ್ಲಿದ್ದು ಇಬ್ಬರು ಬಾಲ? ಹಾಂ, ಅಂದವೇ ಬರ್ತಾ ಇದ್ದೀವಪ್ಪ. ಅಪ್ಪ ಪ್ಲೀಸಪ್ಪ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಬೇಜಾರು ಬಿಡ್ರಪ್ಪ, ಬಿಡಿ. ನಿಮ್ಮನ್ನ ನಂಬಿಕೆ ಭಾಳ ಇದಾಯಿತು. ಅವಳನ್ನ ನನ್ನ ಸೊಸೆಯ ಭಾಳ ಒಳ್ಳೆಯವಳು. ನಮ್ಗೆ ಕೇಳ್ದಂಗೆ ಒಂದು ಈಚೆ ಕಡ್ಡಿ ತೆಗ್ದು ಆಚೆ ಕಡೆಗೆ ಮುಡ್ಬೇಕಿಲ್ಲ ಅಂತ ಇವಳು ಅಂದ್ಕೊಂಡಿದ್ದು. ಈಗ ಗೊತ್ತಾಯ್ತಲ್ಲ ಬಿಡು ಎಂಥವಳು ಅಂದ್ಬಿಟ್ಟು ತಿಳ್ಕೊಂಡಾಯ್ತಲ್ಲ. ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗ್ಬಿಡ್ತು ಕಣಪ್ಪ, ಭಾಳ ಬೇಜಾರಾಗೋಯ್ತು ನನಗಂತೂ. ಏನು ಯಾರು ನಂಬೋದು ಯಾರನ್ನೂ ಬಿಡೋದಿಲ್ಲ ಇವತ್ತಿನ ಕಾಲದಲ್ಲಿ. ನಿನ್ನಿಂದಲೇ ನಮ್ಮ ನೋಕಪ್ಪ. ಆಗ ನೋಡ್ರಿ ಹಂಗೆಲ್ಲ ರಂಪ ಇಡಿಸ್ತೆ. ಈಗ ಏನೋ ಈಗಲಾರೆ ಒಳ್ಳೆ ಬುದ್ಧಿ ಕಲಿತಾವೆ ನನ್ನ ಮಗ ಅನ್ಕೊಂಡಿದೆ.
ಭಾಳ ತಪ್ಪು ತಿಳ್ಕೊಬಿಟ್ಟೆ ಬಾ ನಾನು ನಿಮ್ಮ ಅವನು ನಾನು ನಿನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಬಿಟ್ಟೆ ಅನ್ಕತ್ ಬಾಲ ನೀನು ಬದಲಾಯ್ಕತ್ ಬಾ ನೀನು ಎಷ್ಟೇ ಆದ್ರೂ ಅಪ್ಪ ಪ್ಲೀಸ್ ಅಪ್ಪ ನಿಮ್ಮ ದಮ್ಮಯ್ಯಪ್ಪ ನೋಡಿ ನಿಮ್ಮ ದಮ್ಮಯ್ಯ ಅಂತೀನಿಪ್ಪ ಈ ಥರ ಎಲ್ಲ ಮಾತಾಡಬೇಡಿ ನೀವು ನಾನು ಏನು ಮಾಡಲಿಪ್ಪ ನನ್ನ ಪರಿಸ್ಥಿತಿ ನಾನು ಏನು ಮಾಡಲಿ ಹೇಳಿ ಅವತ್ತು ಏನು ಮಾಡಿದ್ರು ಬಿಡಲಿಲ್ಲ ಅತ್ತೆ ಮಾವ ಅವರು ದೊಡ್ಡ ಬಾರಿ ಕತೆ ಬಲ 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 ದೊಡ್ಡ ಮನ್ಸರು ಕತೆ ಅವ್ರನ್ನ ಏನೋ ಅನ್ಕೊಂಡಿದ್ದೆ ನಾನು ಅದಕ್ಕೆ ಯಾವ್ಯಾವನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಡಬೇಕಾಯ್ತು ಅಂಡಿಸ್ಕೊಂಡಿದ್ದೆ ತಪ್ಪಾಯ್ತು ಬಾ ನಾವು ಇವತ್ತು ಮಾನವರೋಧಿ ಕಳಿಯಂಗಾಯ್ತು ಕತೆ ಅಪ್ಪ ತಪ್ಪಾಯ್ತಪ್ಪ ಪ್ಲೀಸ್ ಅಪ್ಪ ತಪ್ಪು ತಿಳ್ಕೊಬೇಡಿ ಈಗ ಮುಚ್ಕೊಂಡು ಬಾಯ್ದೀಲಿ ಛೇ ಎಂಥ ಕೆಲಸ ಆಯಿತು ಯಾಕಾದ್ರೂ ನಾನು ಏನಕ್ಕೆ ಬೇಕಾಗಿತ್ತು ನನಗೆ ಇಲ್ದೋದು ಸಮಸ್ಯೆ ತಂದು ಮನೆ ತಲೆ ಮೇಲೆ ಮಡಿಕೊಳ್ಳೋದು ರೀ ಪ್ಲೀಸ್ ರೀ ಬೇಜಾರು ಮಾಡ್ಕೋಬೇಡಿ. ಕವಿತಾ ನೋಡು ಯಾವ ಥರ ಆಗ್ತಾಯಿದೆ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನಾ ಯಾವ್ಯಾವ ಥರ ಮಾತಾಡ್ತಾ ಇದ್ದಾರೆ ಗೊತ್ತಪ್ಪ ನನಗಂತೂ ಏನು ಒಳ್ಳೇದು ಮಾಡೋಕೆ ಹೋದ್ರೂ ಕೆಟ್ಟದಾಗುತ್ತಲ್ಲ ಏನಕ್ಕೆ ಬೇಕಾಗಿತ್ತಿದೆಯಲ್ಲ ನನಗೆ ಸುಮ್ಮನೆ ಇದ್ದಿದ್ರೆ ನಾನು ಆಗ್ತಿರ್ಲಿಲ್ವಾ ಛೇ ಸರಿ ಆಯಿತು ಈಗ ಅಲ್ಲೇ ಇದ್ದಾರಂತ ಅಲ್ಲೇ ಕೂತಿದ್ದಾರಂತೆ ಔಷಧಿ ಬಟ್ಲನ್ನು ಕೈಲಿ ಇಟ್ಕೊಂಡು ಕೂತಿದ್ದಾರಂತೆ ಕುಡ್ಬಿಟ್ಟು ಸಾಯ್ತೀವಿ ನಾವು ನಿಮ್ಮ ಮನೆ ಮುಂದೆ ಅಂದ್ಬಿಟ್ಟು ಏನು ಇವಾಗ ಇದೆಲ್ಲ ಸೀನ್ ಬೇಕಾಗಿತ್ತು ನನಗೆ ನಿನ್ಗೆ ಗೊತ್ತು ತಾನೇ ನಮ್ಮ ಕಡೆಯವ್ರಿಗೆ ಅದು ನಮ್ಮ ಕಂಡ್ರೆ ಆಗಲ್ಲ ನಮ್ಮ ದೊಡ್ಡಪ್ಪನ ಮನೆಯವ್ರಿಗೆಲ್ಲ ನಮ್ಮ ಕಂಡ್ರೆ ಆಗಲ್ಲ ಅವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ ಇವಾಗ ಸುಮ್ಮನೆ ಅವ್ರ ಬಾಯಿಗೆ ಆಹಾರ ಆದಂಗೆ ಆಯಿತು ನಾವು ಸರಿ ಆಯಿತು ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ ನೀ ಏನು ಮಾಡ್ತೀರಿ ತಲೆಗೆಡ್ಸ್ಕೊಬೇಡಿ ಬಿಡ್ರಿ ಸರಿ ಕವಿತಾ ಏನಾದರೂ ಆಗಲಿ ಬಂದಿದ್ದು ಪೇಸ್ ಮಾಡಲೇಬೇಕು ತಪ್ಪು ಮಾಡ್ಕೊಂಡ್ಮೇಲೆ 6 ಅನ್ಬೋಸ್ಲೇಬೇಕು ಅಲ್ವಾ ಒಳ್ಳೆ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಮನೆ ರೆಡಿ ಮಾಡಿಸ್ಕೊಟ್ಟು ಇವಾಗ 6 ನಾನೇ ಅನ್ಬೋಸ್ಬೇಕಲ್ವಾ ನಡಿ ಹೋಗೋಣ ಅವನಿಗೂ ಅಪ್ಪನಿಗೂ ಫೋನ್ ಮಾಡೋಣ ಏನು ಮಾಡಿಕ್ ಮಾಡ್ತೀಯ ಅವ್ರಿಗೆ ಫೋನ್ ಬೇರೆ ಏನಕ್ಕೆ ಮಾಡ್ತೀಯಾ ಅವರಿಂದ ಇವತ್ತು ನನಗೆ ಈ ಥರ ಆಗಿದೆ ಕುತ್ಕೊ ನೀನು ಸುಮ್ಮನೆ ಇಲ್ದೋ ಸೀನ್ ಕ್ರಿಯೇಟ್ ಮಾಡಬೇಡ ಮತ್ತೆ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡಿ ಮನೆ ಮುಂದೆ ರಂಪ ಮಾಡಲಾ ಅಲ್ಲೇ ಹೋಗಿದ್ದೀರಾ ಹಾಗೆ ಏನ್ಬಿಟ್ಟು ಬೇಡಪ್ಪ ಇವು ಸವಾಸನೆ ಬೇಡ ನನಗಂತೂ ಏನು ಮಾಡೋದು ಅಂತ ನನಗೆ ತಲೆನೇ ಓಡ್ತಾಯಿಲ್ಲ ನನಗೆ ನಿಜವಾಗ್ಲೂ ಜನಗಳು ಏನು ಅನ್ಕೋತಾರೆ ಅವ್ರ ಅಣ್ಣ ಇರಲಿಲ್ವಾ ಅವ್ನು ಮಾಡ್ತಿರ್ಲಿಲ್ವಾ ಇವ್ರಿಗೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತಲೇ ಅನ್ನೋದು ಎಂಥವ್ರಾದ್ರೂ ಛೇ ಇದು ಏನಕ್ಕೆ ಭಾಳ ಇದಾಗೋಯ್ತಪ್ಪ ನನಗಂತೂ ಭಾಳ ಬೇಜಾರಾಗ್ತಾಯಿದೆ ನನಗೆ ಅದನ್ನು ಗೊತ್ತಿಲ್ಲದೇ ಬರ್ಸ್ಕೊಂಡಿರೋದು ದೊಡ್ಡ ತಪ್ಪೇನೆ ಅದು ಏನೇ ಆದ್ರೂ ಕಾನೂನು ಪ್ರಕಾರ ಹೋದ್ರೂ ಅದು ನಿಮ್ಮ ಅಣ್ಣನಿಗೂ ಸೇರಬೇಕಾಗಿರೋದೆ ಏನಪ್ಪ ನಮ್ಗೆ ಏನೇನು ಸೀನ್ ಕ್ರಿಯೇಟ್ ಆಗುತ್ತೋ ಏನೋ ಅಂತ ಭಯ ಆಗ್ತಾಯಿದೆ ನಡಿ ಬೇಗ ಹೋಗೋಣ ಸರಿ ರೀ ಆಯಿತು ರೀ ಬೇಜಾರು ಮಾಡ್ಕೋಬೇಡಿ ರೀ ಹಲೋ ಎಲ್ಲಿದ್ದಿಲ್ಲ ಮುಂಡೆ ಮಗನೇ ದರ್ದ್ರ ಮುಂಡೆ ಮಗನೇ ನಿನ್ನಿಂದ ನಾವು ಇರಬೇಕು ಎತ್ತಗಾರೆ ಹೋಗ್ಬೇಕು ಹೇಳು ಏನು ಮಾಡ್ತಿದ್ದಿಲ್ಲ ನಿನ್ಗೆ ಎಷ್ಟೊತ್ತಾಯ್ತು ಫೋನ್ ಮಾಡಿ ಎಷ್ಟೊತ್ತಾಯ್ತು ಏನು ಬಂದೀವಿ ಬರೀಕೆ ಹೇಳತ್ತೆ ನಾವೇ ಹೊಂಟೈತೀವಿ ಎತ್ತಗಾರೆ ಅಲ್ಲ ಮನೆ ಮುಂದೆ ಕೂತ್ಕೊಂಡು ಗಲಾಟೆ ಮಾಡ್ತಾವ್ರೆ ಬಾಲ ಅಂತಂದ್ರೆ ಈ ನಾಟಕ ಆಡ್ತಿದ್ದೀನಿ ನಾಟಕವ ನೀನು ಹೇಗೆ ಬೆಂಕಿ ಕನಿನ ಮಾನ ಮರುವದಿ ಅನ್ನೋದು ಏನಾದ್ರು ಇದ್ದಿದ್ರೆ ನೀನು ಹಿಂಗೆ ಆಡ್ತಿದ್ದಿಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಬರೀಕಿರಲ್ಲ ನೀನು ಬರ್ದ ನಾವೇ ಹೋಯ್ತೀವಿ ಬಿಡ್ಲಾ ಬರ್ತಾ ಇದ್ದೀವಿ ಸುಮ್ಮನಿರು ಬರ್ತಾ ಇದ್ದೀವಿ ಅಲ್ವಾ ಹೊರಟು ಇವಾಗ ಬೇಜಾರು ಮಾಡ್ಕೊಬೇಡವ್ವ ನಿಜವಾಗ್ಲೂ ಇಷ್ಟೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಯ್ಯೋ ಅಪ್ಪ ನಿನ್ನ ನಂಬುದ್ನಲ್ಲ ನನ್ನ ನೆಕ್ಲ ತಗೊಂಡು ನೋಡ್ಕೋಬೇಕು ಕಣಪ್ಪ ನಿಮ್ಮನ್ನ ನಂಬಿ ನಿನ್ನಿಂದನೇ ಅರ್ಧನ ಮನೆ ಹಾಳಾಗೋಯ್ತು ಬಾ ನಿನ್ನ ಬರ್ಸ್ಕೊಬಾರ ಅಂತ ನಿನ್ನ ಯಾರು ಹೇಳಿದ್ವಾ ಬರ್ಸ್ಕೊಬ ನೀನು ಅಂದ್ಕೊಂಡು ಹೇಳಿದ್ವಿ ನಾವು ಬರ್ಸ್ಕೊಳ್ದ ನಿನ್ನ ಎತ್ತಿರ ಮನೆ ಕೊಡೋಕಿಲ್ಲ ಅಂದಿದ್ವಾ ಗುಟ್ನಾನೆ ಹೊರ ಮಸೆಗೆ ಹೋಗಿದ್ರಾ ಹಾಂ ಬಾ ಮನೆಗೆ ಬಾ ಮಾಡ್ಕೊಟ್ಟ ನಿನಗೆ ಅವ್ವ ನಿಮ್ಗೆ ಹೇಳ್ಬಾರ್ದು ಅನ್ನೋ ಉದ್ದೇಶ ನಮ್ಗೆ ಆಗಿರಲಿಲ್ಲವ ನೀವು ಒಪ್ಪಲ್ಲ ಅನ್ನೋದು ಗೊತ್ತಿತ್ತಲ್ವ ಅದಕ್ಕೋಸ್ಕರ ಹೇಳಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಪ್ಲೀಸ್ ಅವ್ವ ಬೇಜಾರು ಮಾಡ್ಕೋಬೇಡಿ ಮುಚ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾರೋದು ನಿನಗೆ ಜಾಸ್ತಿ ಮಾತಾಡಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ